ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಾವು ದಶಮಹಾವಿದ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ದಶಮಹಾವಿದ್ಯೆಯಲ್ಲಿ ಬರುವಂತಹ ಮೂರನೆಯ ರೂಪ ಅಂತ ಹೇಳಿದ್ರೆ ಷೋಡಶಿ ಅಂತ ಹೇಳ್ತಾರೆ. ಯಾಕಂದ್ರೆ ಆಕೆ 16 ವಯಸ್ಸಿನವಳಂತೆ ಕಾಣ್ತಾಳಂತೆ ನೋಡಿ. ಹೌದು, ಈಕೆಯೇ ಲಲಿತಾ ತ್ರಿಪುರ ಸುಂದರಿ. ತುಂಬಾ ಸುಂದರವಾಗಿರುವಂಥವಳು, 3 ಲೋಕಗಳನ್ನ ಮೀರಿಸುವಂತಹ ಸೌಂದರ್ಯ ಆಕೆಯಲ್ಲಿದೆಯಂತೆ ನೋಡಿ. ಈಕೆ 16 ವರ್ಷದವಳಾಗಿ ಬಾಲ ತ್ರಿಪುರ ಸುಂದರಿಯಾಗಿ ಕಾಣಿಸಿಕೊಳ್ತಾರೆ. ನಂತರ ತ್ರಿಪುರ ಭೈರವಿ ಆಗ್ತಾಳೆ ಬೆಳೀತಿದ್ದ ಹಾಗೆ. ನಂತರ ಮಹಾ ತ್ರಿಪುರ ಸುಂದರಿ ಆಗ್ತಾಳೆ. ತ್ರಿಪುರ ರಹಸ್ಯದ ಪ್ರಕಾರ ತ್ರಿಪುರ ಮಹಾ ತ್ರಿಪುರ ಸುಂದರಿ ಆತ್ಮದ ಸಾಕಾರ ಅಂತ ಹೇಳಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇನ್ನು ಇಂದ್ರ, ತ್ರಿಪುರ ಭೈರವಿ ಅಂತ ಹೇಳಿ ಈಕೆ ಆರಾಧನೆ ಮಾಡ್ತಾರಂತೆ. ಇನ್ನು ಭುವನೇಶ್ವರಿಯಾಗಿ ಮಹಾವಿದ್ಯೆಯಾಗಿ ತ್ರಿಪುರ ವಿದ್ಯೆ ಆಗ್ತಾಳೆ. ನಂತರ ರುದ್ರದೇವ ವಿಷ್ಣುವಿಗೆ ಈ ಜ್ಞಾನವನ್ನು ನೀಡ್ತಾನೆ. ವಿಷ್ಣು ದತ್ತಾತ್ರೇಯನಿಗೆ, ನಂತರ ಪರಶುರಾಮರಿಗೆ ಈ ದಶಮಹಾವಿದ್ಯೆಗಳ ಬಗ್ಗೆ ತಿಳಿಸ್ತಾ ಹೋಗ್ತಾನಂತೆ. ಅದರಲ್ಲೂ ತ್ರಿಪುರ ಸುಂದರಿಯ ಈ ತತ್ವದ ಬಗ್ಗೆ. ಇನ್ನು ತ್ರಿಪುರ ಸುಂದರಿ ಸಾಧಾರಣವಾಗಿ ಈಕೆ ತ್ರಿಪುರೆ ಅಂತ ಹೇಳಬೇಕಾದ್ರೆ 3 ಲೋಕಗಳನ್ನ ಮೀರಿರುವಂತಹ ಸೌಂದರ್ಯ ಅಂತ ಹೇಳಬೇಕಾದ್ರೆ ಇಲ್ಲಿ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿದೆ. ಆ 3 ಲೋಕಗಳು ಅಂತ ಹೇಳಿದ್ರೆ ಯಾವುದರ ಸಂಕೇತ? ಇಡೀ ಜಗತ್ತು ಈ 3 ಲೋಕಗಳನ್ನ ಮೀರಿರುವಂತಹ ಸೌಂದರ್ಯ ಆಕೆಯಲ್ಲಿ. 16 ವರ್ಷದವಳಂತೆ ಈಕೆ ಕಾಣಿಸ್ತಾಳಾಗಿರೋದ್ರಿಂದ ಷೋಡಶಿ ಅಂತ ಹೇಳಿ ಕರೆದ್ರು. ಪರಿಶುದ್ಧತೆಯ ಸೌಂದರ್ಯ ಸಾರುವಂಥವಳು ಈಕೆ ಅಂತ ಹೇಳಿ. ಈಕೆ ಚಿತ್ ಶಕ್ತಿ, ಆತ್ಮಜ್ಞಾನ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಲಲಿತಾ ಶ್ರೀಚಕ್ರ ದೇವತೆ. ಲಲಿತಾ ಲಾಲಿತ್ಯ, ಆಟ ಅನ್ನುವಂಥ ಮಾತು ಕೂಡ ಇಡೀ ಜಗತ್ತು ಈಕೆಯ ಆಟ ಅನ್ನುವಂಥ ಅರ್ಥ. ಆಕೆ ನೈಜ ಆನಂದ ಸ್ವರೂಪ. ಅಹಂಕಾರದಿಂದ, ಅಜ್ಞಾನದಿಂದ ನಮ್ಮನ್ನ ದೂರಗೊಳಿಸ್ತಾಳೆ. ಮೇರು ಪರ್ವತದಲ್ಲಿ ನೆಲೆಸಿರುವಂತಹವಳು ಈಕೆ ಜ್ಞಾನ ಶಕ್ತಿ ಎನ್ನುವಂಥ ಮಾತು. ಇನ್ನು ತ್ರಿಪುರ ಸುಂದರಿ. ತ್ರಿಪುರ ಅಂತ ಹೇಳಿದ್ರೆ ಯಾವ ಪುರಗಳು ಅಂತ ನೀವು ಕೇಳಬಹುದು. ಒಂದು ಜಾಗೃತ, ಸ್ವಪ್ನ, ಸುಷುಪ್ತಿ ಎನ್ನುವಂತಹ 3 ಹಂತಗಳೇನಿದೆ ನಮ್ಮ ನಿದ್ರಾ ಸ್ಥಿತಿಯಲ್ಲಿ, ಅದನ್ನು ಮೀರಿರುವಂಥವಳು, ಅದನ್ನು ಸಂಕೇತಿಸುವಂಥವಳು. ಇನ್ನು 3 ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನು ಸಂಕೇತಿಸುವಂಥವಳು. ವಸ್ತು, ಶಕ್ತಿ, ಚಿಂತನೆಯನ್ನು ಸಂಕೇತಿಸುವಂಥವಳು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಸಂಕೇತಿಸುವಂಥವಳು. ಇಡೀ ಬ್ರಹ್ಮಾಂಡ ಈಕೆಯ ಒಂದು ಆಟವಿದ್ದ ಹಾಗೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಈಕೆ ನೋಡೋದಕ್ಕೆ 4 ಕೈಗಳನ್ನು ಹೊಂದಿದ್ದಾಳೆ. ಹೂವಿನ ಬಾಣ, ಇದು ಪಂಚ ಇಂದ್ರಿಯಗಳನ್ನ ಸಾರುತ್ತೆ. ಹೂವಿನ 5 ಬಾಣಗಳು ಇವೆ ಇಲ್ಲಿ. ಇನ್ನು ತಿವಿಗೋಳು, ಜಿಗುಪ್ಸೆ ಅಥವಾ ಬದುಕಿನಲ್ಲಿ ವಿಕರ್ಷಣೆಯನ್ನ, ಆತ್ಮದ ಬಗ್ಗೆ ತಿಳ್ಕೊಳ್ಳುವಂತೆ ನಮಗೆ ದಾರಿ ಮಾಡಿಕೊಳ್ಳುವಂತೆ. ಇನ್ನು ಕಬ್ಬನ್ನ ಹಿಡಿದುಕೊಂಡಿದ್ದಾಳೆ, ಮನಸ್ಸಿನ ಸಂಕೇತವಾಗಿದೆ. ಇನ್ನು ಉರುಳು, ಸಂಬಂಧ, ಅಟ್ಯಾಚ್ಮೆಂಟ್ಸ್ಗಳ ಬಗ್ಗೆ ಮಾತಾಡುವಂಥದ್ದು. ಈಕೆ ಸ್ಥೂಲ ರೂಪ ಅಂತ ಹೇಳಿದ್ರೆ ಒಂದು ಚಿತ್ರವಿದ್ದ ಹಾಗೆ, ಒಂದು ಭಾವಚಿತ್ರ. ಇನ್ನು ಸೂಕ್ಷ್ಮ ಅಂದ್ರೆ ಮಂತ್ರದಷ್ಟು ಸೂಕ್ಷ್ಮವಂತೆ, ಎಲ್ಲವನ್ನೂ ಮೀರಿದ ಯಂತ್ರದಂತೆ ಈಕೆ. ಶ್ರೀಚಕ್ರದಲ್ಲಿ ನೆಲೆಸಿರುವಂತಹ ಆದಿ ಮಹಾವಿದ್ಯೆ ಲಲಿತಾ ತ್ರಿಪುರ ಸುಂದರಿ. ಇದು ದಶಮಹಾವಿದ್ಯೆಯಲ್ಲಿ ಬರುವಂತಹ 3ನೆಯ ರೂಪ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.